ಮನೆ ಮತ್ತೆ ವಾಶ್ ಮಾಡೋದಿಲ್ಲ ಅಲ್ಲ ವಾಶ್ ಅಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸುಸ್ವಾಗತ. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸು ಕುಮಟಾಯಿಂದ ಸುಮಾರು 63 ಕಿಲೋಮೀಟ್ರು. ಇಲ್ಲೊಂದು ಸೂಪರಾದ ಫಾಲ್ಸ್ ಇದೆ. ಆ ಫಾಲ್ಸ್ ನೀವೆಲ್ಲ ಕಡೆ ನೋಡಿರ್ಬೋದು ಸಾಧಾರಣ, ಆದರೆ ಅದೇ ಫಾಲ್ಸ್ ಇವತ್ತು ನಾವು ನೋಡ್ಬೇಕಂತ ಹೋಗ್ತಿದ್ದೀವಿ. ಆದರೆ ಈ ಸಲ ನಮ್ಮ ಜೊತೆ ಶ್ರೀನಿವಾಸ್ ಗೌಡರು ಜಾಯ್ನ್ ಆಗಿದ್ದಾರೆ. ಹೋ ನೆಕ್ಸ್ಟ್ ಮುಂದೆ ಹೋಗ್ತಾ ಸಿಗ್ತೇನೆ. ಫಾಲ್ಸ್ ಹೇಗಿರುತ್ತೆ ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ ಬಾಯ್. ಈಗ ಅವ್ಗೆ ರೀಲ್ಸ್ ಮಾಡ್ಕೊಡ್ಬೇಕಂತೆ. ಬಾವರ್ಗೆ ಚಟ ನೋಡಿ. ಹಲೋ ನೋಡಿ ಫ್ರೆಂಡ್ಸ್, ನಮ್ಮ ಸರ್ಕಾರ ಹೆಂಗೆ ಅಂತ 2018 ಮುಗಿಸ್ಬೇಕಾಗತ್ತೆ ಕಾಮಗಾರಿನ. 2025 ಆದರೂ ಮುಗಿಸ್ತಾ ಇಲ್ಲ. ಹೀಗೆ ಈ ಥರ ಮುಂದುವರ್ಷ ಮತ್ತೆ ನೆಕ್ಸ್ಟ್ ಇಲೆಕ್ಷನ್ ಬರ್ತಾರಲ್ಲ, ಹಾಗೆ ಪೆಂಡಿಂಗ್ ಇಟ್ಬಿಡ್ತಾರೆ. ಇಲೆಕ್ಷನ್ ಬಂದಾಗ ಹೇಳ್ತಾರೆ ನಾವು ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿಕೊಟ್ರೆ ನೆಕ್ಸ್ಟ್ ನಮಗೆ ವೋಟ್ ಹಾಕಲ್ಲ ಅಂತ ಹೇಳ್ಕೊಂಡು ಅದ್ರ ಸಲುವಾಗಿ ಈ ವರ್ಕ್ನೆಲ್ಲ ಹೀಗೆ ಪೆಂಡಿಂಗ್ ಇಟ್ಕೊಂಡ್ರು. ಇಲೆಕ್ಷನ್ ಬಂದ ಟೈಮ್ಗೆ ಅದನ್ನು ವರ್ಕ್ನ ಕಂಪ್ಲೀಟ್ ಮಾಡ್ಕೊಂಡು ಆಶ್ವಾಸನೆ ಕೊಡ್ತರು. ಹೀಗೆ ಆಗಿದೆ ಸರ್ಕಾರ ನಡೆಯೋದೇ ಹೀಗೆ. ಪಬ್ಲಿಕ್ಕಲ್ಲಿ ರೊಮ್ಯಾನ್ಸ್ ಮಾಡೋದು ತಪ್ಪು ಕಂಡ್ರು. ಸಿರ್ಸಿ ದೇವಿ ಮನೆ ಘಟ್ಟ ಪ್ರಾರಂಭ. ರೈನ್ ಕೋಟ್ ತಗೊಬಂದ್ರೆ ತಗೊಬರಲಿಲ್ಲ. ಹೀಗೆ ಎಲ್ಲ ಅಂಗಡಿ ಹತ್ರ ರೈನ್ ಕೋಟ್ ತಂದು ಕೇಳ್ತಾ ಹೋಗ್ತಾ ಇದ್ರೆ ಎಂತ ಹೌದು ರೈನ್ ಕೋಟ್ ತಗೊಬ ಬರೀ ಇಂಥದೆಯ ಬಿಸ್ಲ. ನಾ ರೈನ್ ಕೋಟ್ ತಗೊಂಬಂದನಪ್ಪ. ನಾ ರೈನ್ ಕೋಟ್ ಹಾಕಳ್ತೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಅದು ಗೊತ್ತಿಲ್ಲ ಅಣ್ಣ. ನಾ ತಗೊಂಬಂದಿದ್ದಕ್ಕೆ ಮತ್ತೆ ರೈನ್ ಕೋಟ್ನ ಸಸ್ತ 200 ರೂಪಾಯಿ ದೋಸ್ತ. ಅದು ಗೊತ್ತಿಲ್ಲ ದೋಸ್ತ. ದೋಸ್ತ ಜೋರ್ ಮಳೆ ಶುರು ಆಯ್ತು. ಈ ನನ್ನ ಮಕ್ಕಳು ರೈನ್ ಕೋಟ್ ಕೊಡು ದೋಸ್ತ. ಫ್ರೆಂಡ್ಸ್, ಮುಂದೆ ಪಾಲ್ಸಲ್ಲಿ ಸಿಗ್ತೇನೆ. ಫುಲ್ ಮಳೆ ಇದೆ, ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಸಿರ್ಸಿಗೆ ಹೋಗ್ತಾ ಮಳೆ ಅಂದೆ ರೈನ್ ಕೋಟ್ ಬಿಟ್ಟು ಬಂದರೆ. ಈಗ ನೋಡಿ ಕಾಚಿಲೆ ಮಾಡ್ಕೊಂಡು ಹೊಸ ರೈನ್ ಕೋಟ್ ತಗೊಳ್ತವ್ರೆ. ಅದೇನೋ ಒಂಥರ ಫುಲ್ ಒದ್ದೆ ಆದ್ಮೇಲೆ ರೈನ್ ಕೋಟ್ ತಕೊಂಡು ಎಂತ ಪ್ರಯೋಜನ? ಏನದ ಚೋಳ ಮಾಡ್ತದೆ ಆರೆಂಜು. ಸಿರ್ಸಿ ಫುಲ್ ಮಳೆ, ಅದೆಲ್ಲ ಕುಮಟಾ ನೋಡಿದ್ರೆ ಫುಲ್ ಬಿಸಿಲು. ಇಲ್ಲಿ ನೋಡಿ, ಇವ್ರು ರೈನ್ ಕೋಟ್ ತಕೊಂಡ್ಮೇಲೆ ಮಳೆ ಕಡಿಮೆ ಆಗ್ಬಿಡ್ಬೇಕು. ಸ್ಪೆಕ್ಟ್ ಅವಳೆ ಸ್ಪೆಕ್ಟು ಸಕ್ಕತ್ತದ ಕಾಸ್ಟ್ಯೂಮು. ಹಲೋ ಫ್ರೆಂಡ್ಸ್, ಫೈನಲಿ ನಾವು ಮೇನ್ ರೋಡಿಂದ ಈಗ ಈ ಕಡೆಯಿಂದ ಇಲ್ಲಿ ಮಂಜುಗುಣಿ ರೂಟ್ ಹಿಡಿಬೇಕು. ಇದು ಕುಮಟಾ ಸಿರ್ಸಿ ರೂಟು. ಇಲ್ಲಿ ನೋಡಿ ಕುರ್ಸಿ ಅಂತ ಪ್ಲೇಸ್ ಉಂಟಲ್ಲ, ಇದೇ ಪ್ಲೇಸನ್ನು ಹೀಗೆ ಇಲ್ಲಿ ಒಳಗೆ ಹೋಗಿ ಫ್ರೆಂಡ್ಸ್ ನೀರು ಬಾಟ್ಲೆಲ್ಲ ತಗೊಳಕ್ಕೆ ಹೋಗಿದ್ದಾರೆ. ಅಣ್ಣ ಮತ್ತಿಘಟ್ಟ ಹೀಗೆ ಅಲ್ಲ ಅಣ್ಣ? ಮತ್ತಿಘಟ್ಟ ಹಾಂ ಬಿಡ್ತಲ್ಲ, ಮೊದಲು ಬ್ಲಾಕ್ ಇತ್ತಲ್ಲ, ಈಗ ಬಿಡ್ತಾರಲ್ಲ. ಹಾಂ ಹೌದಲ್ಲ. ಎಷ್ಟು ಕಿಲೋಮೀಟರ್ ಉಂಟಲ್ಲ? 22 ಅಲ್ಲ? ಓಕೆ, ಥ್ಯಾಂಕ್ಸ್. ಹಲೋ ಫ್ರೆಂಡ್ಸ್, ಒಂದೀಗ ಟೋಟಲ್ ಒಂದು 22 ಕಿಲೋಮೀಟರ್ ಇದೆ ಅಂತ ಅವ್ರು ಹೇಳಿದ್ದಾರೆ ಲೋಕಲ್ಸು. ಬರುವಾಗ ಲೋಕಲ್ಸ್ ಹೆಲ್ಪ್ ತಗೊಂಡು ಬನ್ನಿ, ಯಾಕಂದರೆ ರೂಟ್ ಕರೆಕ್ಟಾಗಿ ಯಾರು ಗೊತ್ತಿರಲ್ಲ. ಹನುಮಂತ ಮತ್ತೊಂದು 22 ಕಿಲೋಮೀಟರ್ ಅಂತ ಇಲ್ಲಿಂದ. ಹಾಂ ಎಂತ ಹೇಳ್ತಿದ್ದ?
ಹಾಂ ಅದ ನೀರು ಬರ್ತಾವೆ ಇದೆಲ್ಲ ಹೌದಲ್ಲ ನೀರು ಬಾಟ್ಲು ಚಲೋ ವಾ ಕೊಡಿಲ್ಲ ವಾರ್ಮ್ ಬೇಕಾ ಹಾಂ ಕೋಲ್ಡ್ ಬೇಕಾ ನಿಮಗೆ ಕೋಲ್ಡ್ ಆಯ್ತಲ್ಲ ದೋಸ್ತ ಇಲ್ಲಿಂದ 25 ಕಿಲೋಮೀಟರ್ ಬೇಕು. ಇದು ಮೇನ್ ರೋಡು, ಕುಮಟಾ ಮತ್ತು ಸಿರ್ಸಿ ಮೇನ್ ರೋಡು. ಇಲ್ಲಿಂದ ಸೀದಾ ಈ ಮಂಜುಗುಂಡಿ ರೂಟ್ ಹೋಗ್ಬೇಕು. ಮುಂದೆ ಹೋಗ್ತಾ ಸಿಗ್ತೀನಿ ಫ್ರೆಂಡ್ಸ್. ಟೈಮ್ ಈಗ 12:15 ಆಗಿದೆ. ನಾವೀಗ ವಾಸ್ ಹೋಗ್ತಾ ಅಲ್ಲಿ ಒಂದು ಸ್ವಲ್ಪ ಟೈಮ್ ಆಗ್ತದೆ. ಅಲ್ಲೇನೋ ತಿಂಡಿ ಸಿಗುತ್ತೆ ಡೌಟು, ಅದ್ರ ಸಲುವಾಗಿ ಇಲ್ಲೇ ಏನಾದ್ರು ತಿನ್ಕೊಡೋ ಅಂತಕೊಂಡು ಸದ್ಯ ಒಂದು ಹೋಟ್ಲ್ ಇದೆ, ನೋಡ ಏನು ತಿಂಡಿ ಅದೇ ಅಂತ ತಗೊಂಡು. ಅಣ್ಣ ತಿಂಡಿ ಅಂತ ಉಂಟಣ್ಣ, ಎಂತ ಇದೆ ಶೇವ್ ಬಾಜಿ ಮತ್ತು ಮಿಸಳೆ ಅಂತ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್ ನನಗೆ. ಸ್ವಲ್ಪ ಏನು ತಿನ್ನುವಂತ ಬಂದು ಅಣ್ಣ ಹಾಂ ಮಿಸಳದಂತೆ ಅಣ್ಣ ಮಿಸಳೆ ಬಾಜಿ ಕೊಡೋಣ. ಎಗ್ ಬೋಂಡ ಕೊಡಿ. ಮಿಸಲ್ ಬಾಜಿ ಎಗ್ ಬೋಂಡ ಒಂದು 3. ಪಾಸ್ ಹೋಗ್ತಾ ಶಕ್ತಿ ಬೇಕಲ್ಲ. ಬೋರ್ಡ್ ನೋಡು, ಮಂಜುಗುಡಿ ಟೆಂಪಲ್ ಹತ್ರ ಬಂದ್ಬಿಟ್ಟಿದ್ದೀವಿ. ವಿಭೂತಿ ಫಾಲ್ಸ್ ಅಪ್ಪ ಕೇಳ ಅಪ್ಪ ಇಲ್ಲಿ ಅಲ್ಲ ಇದು ಅದು ಮತ್ತಿಘಟ್ಟ ಹೆಂಗೆ ಅಣ್ಣ? ಹೆಂಗೆ ಅಲ್ಲ ಸುಮಾರು ದೂರ ಆಗ್ತದೆ. ನಂಗೆ ಅಂತ ಗೊತ್ತುಂಟು ರೂಟ್ ಹೆಂಗೆ ನೋಡಿ. ಅಷ್ಟೇ ಹೌದಲ್ಲ ಅಡಿಗೆ ಸುಮ್ಮನೆ ಲಾಂಗ್ ಬಂದ್ರು. ಎಲ್ಲಿ ಲಾಂಗು ಎಕ್ಸ್ಪೀರಿಯನ್ಸ್ ಅಲ್ಲ ಅದಲ್ವಾ? ಇದು ಯಾವ್ದು ಬಂದವರಂತೆ ಹೋದು ನಿನಗೇಕೆ ಅವರಿವರ ಚಿಂತೆ, ಬದುಕು ನೀರು ನಿನಗೆ ಬೇಕಾದಂತೆ. ಕರೆಕ್ಟಾಗಿ ರೂಟ್ ಅಂತ ಗೊತ್ತಾಯ್ತಲ್ಲ. ಈ ಸಲ ನಮ್ಗೆ ಗೈಡ್ ಆಗಿ ಹನುಮಂತ ಗೌಡ್ರು ರೂಟ್ ಕಾಣಿಸ್ತಾವ್ರೆ. ನನ್ನ ಕೈಲಿ ಆಯ್ತಾ ಇಲ್ಲ. ಇಲ್ಲ ಅವರು ಬ್ಯಾಟ್ ಆಗೋದಕ್ಕೆ ಹೊಂದಿ ಬಂದೈತಲ್ಲ, ಎಲ್ರು ಹೇಳದಂತೆ ತವ ಹೊಂದಿ ಬಂತು ಹೊಂದಿ ಹಿಡಿಯೋದಂತೆ. ನೋಡೆಲ್ಲ ಹುಡುಕಿದ್ರಂತೆ, ಇವ ಕಾಲು ಮಡ್ಚಿ ಕೂತದಂತೆ. ಕಡೆಗೆ ಎಲ್ಲ ಕೇಳ್ದಂತೆ ಬಾ ಹೊಂದಿರಂತ ಕೇಳಿದ್ರೆ ಬಾ ಎಲ್ಲೋ ಆಗಿಲ್ಲ ಹೊಂದಿ ಇಲ್ಲ ನೋಡ ಕಾಲು ಸಂದಿಲ್ಲದೆ ಮುರಿದಿಟ್ಟು ನಂದಂತೆ. ಮಂಜುಗೋಣಿ ಎಂತಕ್ಕೆ ಫೇಮಸ್? ಮಂಜುಗೋಣಿ 10 ಕಿಲೋಮೀಟರ್ ಹೋದ್ ಕೂಡಲೇ ರೈಟಿಗೆ ಬೋರ್ಡ್ ಅದೇ ಮತ್ತಿಗಟ್ಟ. ಇಲ್ಲೆಲ್ಲೋ ಹೋಗ್ಬೇಕು ಸೀದಾ ಥ್ಯಾಂಕ್ಸ್. ಫಾಲ್ಸ್ ಬಾಟಮ್ ಹೋಗ್ಬೇಕಂದ್ರೆ ಈಚೆಗೆ ನೀರನ್ನ ಪಾಸ್ ಆಗಿರ್ಬೇಕು. ಅಂದ್ರೆ ಅದು ಫಾಲ್ಸ್ ನೀರು ಬತ್ತಿರ್ತದೆ, ಅದೇ ನೀರಲ್ಲಿ ಪಾಸ್ ಆಗಿ ಆಚೆ ಹೋಗ್ಬೇಕಾ? ನೀನು ಅಪ್ಪಗೆ ಒಬ್ಬನೇ ಮಗ, ನಾನು ನಮ್ಮಪ್ಪಗೆ 3 ಮಂದಿ, ಇವ ಅಪ್ಪಗೆ 2 ಮಂದಿ. ಅದಕ್ಕೆ ನೀ ಎಂತ ಮಾಡು, ಫಾಲ್ಸ್ ಈಚೆಗಿರು. ಫೈನಲಿ ನಿಯರ್ ಇದ್ದೀವಿ ನೋಡಿ. ಮತ್ತಿಘಟ್ಟಕ್ಕೆ ಇನ್ನೊಂದು 5 ಕಿಲೋಮೀಟರ್ ಇದೆ. ಈ ಕಡೆ ಹೋದರೆ ಯಾಣ ರೂಟು, ಈ ಕಡೆ ಸಿರ್ಸಿ. ಈಗ ನಾವು ಹಿಂಗೆ ಸೀದಾ ಹೋಗ್ಬೇಕು, ಮುಂದೆ ಹೋಗ್ತಾ ಸಿಗ್ತೀನಿ. ಹಲೋ ಫ್ರೆಂಡ್ಸ್, ಅಂತೂ ಆಫ್ ರೋಡ್ ರೂಟಿಗೆ ಬಂದುಬಿಟ್ಟಿದ್ದೀವಿ. ಹೀಗೆ ಸೀದಾ ಮೋಸ್ಟ್ಲಿ ಆಫ್ ರೋಡ್ ರೂಟಿಂಗ್ ಅನಿಸ್ತದೆ.
ಮತ್ತಿಘಾಟ ಅಂತ ಬೋರ್ಡ್ ಇದೆ, ಅದೆಲ್ಲೂ ಕರೆಕ್ಟಾಗಿ ಗೊತ್ತಿಲ್ಲ. ಮೋಸ್ಟ್ಲಿ ಹಾಂ ಹೀಗೆ ಹೋಗಿದೆ. ಹಾಂ ಇಲ್ಲಿ ಬೋರ್ಡ್ ಇದೆ, ಮೋಸ್ಟ್ಲಿ ಹೀಗೆ ಹೋಗುದೆಯಾ, ಇದೇ ರೂಟು. ಅಕ್ಕ ಸಿಡ್ಸೋ ದೋಸ್ತ, ಹೋಗಿತ್ತದೆ ಗಾಡಿ. ರೆಸಾರ್ಟ್ ಇದು, ಇದು ರೆಸಾರ್ಟ್. ಸುಸ್ವಾಗತ. ಇಲ್ಲ ನೋಡ್ಕೋಬೋದು, ಯಾರಿದ್ದಾರೆ ಕೇಳ್ತಾರೆ. ಯಾರ್ದು ಮನೆಗೆ ಬಂದ್ಬಿಟ್ಟು ಅನಿಸ್ತಾ ಉಂಟ, ನೋಡ್ತಾ ಇದ್ದೀರಾ? ಇಲ್ಲ ಯಾವ್ದು ಮನೆ ರೂಟ ಇದು ಸಹ ಅರ್ಥ ಆಯ್ತು ಅನ್ಸುತ್ತೆ. ಅಯ್ಯೋ ಅಯ್ಯಯ್ಯೋ ಆಫ್ ರೋಡಲ್ಲಿ ಒದ್ದಾಡ್ತಿದ್ದೀವಿ ಬ್ರೋ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಆಫ್ ರೋಡಿಂಗ್ ಫುಲ್ಲು, ಆದರೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ನಮಗೆ ಫಾಲ್ಸ್ ರೂಟ್ ಹೆಂಗೆ ಅಂತ. ಹೋಗ್ತಾ ಇದ್ದೀವಿ. ಹಿಡ್ದೋಗ್ಬೇಕಾರೆ ಮಜಾ ಇದೆ ಮತ್ತೆ ದೋಸ್ತ. ಒಟ್ಟ ಇವತ್ತು ನಾವು ಪಾಸ್ ನೋಡದೆ ಹೋಗೋದಿಲ್ಲ, ಪಾಸ್ ನೋಡ್ಕೊಂಡೇ ಹೋಗೋದು. ಕಾರು ಯಾರು ಮರ ಬೆಂಕಿ ಕಾರು, ಸಿಮೆಂಟ್ ರೋಡು ದೇವ್ರೇ, ಯಾರು ಮರ್ಯ. ಆ ಫಾಲ್ಸ್ ಹೆಸರಾಕರಪ್ಪ, ವಾಟರ್ ಫಾಲ್ಸ್. 3 ಕಿಲೋಮೀಟರ್ ಫೈನಲಿ ನೋಡಿ ಫ್ರೆಂಡ್ಸ್, ವಾಟರ್ ಫಾಲ್ಸ್ ಅಂತ ಒಂದು ಬೋರ್ಡ್ ಹಾಕಿದೆ. ಸ್ವರ್ಗನೇ ಊರ. ಹಲೋ ಫ್ರೆಂಡ್ಸ್, ಫೈನಲಿ ಫಾಲ್ಸ್ನ ಟಾಪ್ ವ್ಯೂ ಬಂದಿದ್ವಿ. ವ್ಯೂ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಇಲ್ಲಿ ನೋಡಿ ಇದೇ ರೂಟು, ಆದರೆ ಇಲ್ಲಿ ಯಾರ್ದು ಕೂಡ ಮನೆ ಇಲ್ಲ. ಇದು ಮೋಸ್ಟ್ಲಿ ಅದು ನರ್ಸರಿ ಅನ್ನಿಸ್ತದೆ. ರೂಟು ಹುಡುಕು ಕಷ್ಟ ಆಗ್ತದೆ. ಆದರೆ ಲೋಕಲ್ ಹೇಳಿದ್ದಾರೆ ಫಾಲ್ಸ್ಗೆ ಹೋಗ್ಬೋದು, ಮಳೆ ಕಡಿಮೆ ಇದ್ದರೆ ಮತ್ತು ನೀರು ಕಡಿಮೆ ಇದ್ದರೆ ಅಲ್ಲಿ ಫಾಲ್ಸ್ಗೆ ಎಂಟ್ರಿ ಆಗ್ಬೋದು ಅಂತುಂಟು. ಇಲ್ಲಿ ನೋಡಿ ಇದು ಟಾಪ್ ವ್ಯೂ. ನಾವೀಗ ಬಾಟಮ್ ಹುಡುಕ್ಬೇಕು. ರೂಟ್ ಎಲ್ಲಿಂದ ಕರೆಕ್ಟಾಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅರ್ಥ ಆಯಿತು ಅನಿಸುತ್ತೆ. ಹಂಗೆ ಆಗ್ತದ ನೋಡ. ಸಿರಾಸ್ಕೊಂಡ ಮಾತಾಡ್ತ ಇಳಿತಾ ಇಳಿತಾ ಇಳಿತಾ. ಹಾ ಬಂದ ಬಂದ ಆಫ್ ರೋಡ್. ಹನುಮಂತ ಸ್ಟ್ರಕ್ ಆಗಾನೆ. ಬಲ್ಲೆ ಬಲ್ಲೆ ಹನುಮಂತ, ಫಸ್ಟ್ ಅಲ್ಲೋಡೆ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಏ ಫಸ್ಟ್ ಅಲ್ಲೋಡೆ ಆಗ್ತದಾ? ದುಡ್ಬೇಕು ಗಾಡಿನ. ಹಾ ನೋಡಿ ನಾ ಕಾಣೆ. ಮಾಡಬೇಕು ಬಾಕಿದಲ್ಲ ಇಂಥದೆಲ್ಲವ ಇಲ್ಲ ಆಯ್ತಿನ ಆ ಬೋರಿ ಮಗ ಇದೇ ಮಾಡುದಿಲ್ಲ ನೋಡು. ನೋಡು ಟೈರ್ ನಮ್ದು ಗಾಡಿ ಟೈರ್ ಅದ್ರಾಗ ಒಟ್ಟು ನಾನು ತೊಲಕ್ ಹೋದು. ಇವ ಯಾರೇ? ತಕೊಂಡೆ ನಾಕಾಣೆ, ತಕೊಂಡೆ ಎಂಟಾಣೆ, ತಕೊಂಡೆ ರಕರಟ. ಬರೀ ಇಂಥದೆಯ ಅಲ್ಲ ವಾಶ್ ಅಲ್ಲ ಹೋಗಿತ್ತು ಗಾಡಿ. ಹಾ ನೋಡು ಹೋಗುತ್ತದೆಯ ಮತ್ತೆ ಅಲ್ಲೇ ಹೋಗ್ತದೆ. ಸೈಡ್ ಹಾಕೊಂಡಿದ್ದೀನಿ ನಾನು. ಹಾಂ ಇಲ್ಲಿ ಬಂದಿಲ್ಲ ಮಸ್ತ. ಹಲೋ ಗಾಯ್ಸ್, ಫಾಲ್ಸ್ ರೂಟ್ ನೋಡಿ ಹೇಗಿದೆ ಅಂತ. ಅಮ್ಮಡಿ ಶುರು ಆಯ್ತಾ? ಹಲೋ ಗಾಯ್ಸ್, ಅಂತೂ ಫಾಲ್ಸ್ ಹೋಗಿ ರೂಟಲ್ಲಿದ್ದೀವಿ. ಆದರೆ ಫಾಲ್ಸ್ ಹೋಗಿ ರೂಟ್ ನೋಡಿ ಸೀದಾ ನೀರಲ್ಲಿ ಹೋಗಬೇಕಾಗ್ತದೆ. ಇದು ಸ್ವಲ್ಪ ಬೇಸಿಗೆಗಾಲ ಟೈಮ್ ಆದ ಕಾರಣದಿಂದ ನೀರು ಸ್ವಲ್ಪ ಕಡಿಮೆ ಇರ್ತದೆ, ಆರಾಮ್ ಹೋಗ್ಬೋದು. ಆದರೆ ಮಳೆಗಾಲದಲ್ಲಿ ತುಂಬ ರಿಸ್ಕ್ ಇರ್ತದೆ, ಸ್ವಲ್ಪ ಡೇಂಜರ್ ಇದೆ ಈ ಫಾಲ್ಸ್. ನೋಡ್ಕೊಂಡು ಬನ್ನಿ ಬರುವಾಗ. ಎಸ್ ಶ್ರೀನಿವಾಸ ಅಂಬೋಳಿದ್ರೆ ಮತ್ತೆ ಹಾಕೋಬಾರು ಐಡಕ್ಸಲ್ಲವ.
ಜಾರ್ತದೆ ಸರ್. ಏ ದೇವ್ರೆ, ಫಾಲ್ಸ್ ನೋಡಿ ತುಂಬಾ ಹೆವಿ ಇದೆ. ತುಂಬ ಸೈಕಾದ ರೂಟ್ ಇದು, ಯಾಕಂದರೆ ಇದೇ ಫಾಲ್ಸ್ ನೀರು ಬರೋ ರೂಟು. ಯಬ್ಬಾ ತುಂಬಾ ಕಷ್ಟ ಇದೆ. ಅರ್ಥ ಆಯಿತು ಅನಿಸುತ್ತೆ. ಹಲೋ ಫ್ರೆಂಡ್ಸ್, ಕಷ್ಟಪಟ್ಟು ನೋಡಿ ದೇವರು ಒಂದು ಕುತ್ಕೊಂಡು ಬರ್ತಿದೆ. ಆದರೂ ಕೂಡ ಅದೇ ನಂತರ ಬಂಡ್ ಧೈರ್ಯ ಬರ್ತಾಯಿದ್ದೀವಿ. ಬ್ರೋ, ಯಾವತ್ತೂ ಕೂಡ ಫಾಲ್ಸ್ ಗೀಸ್ ಬರುವಾಗ ಇಂಥದ್ದೆಲ್ಲ ಕ್ರಾಕ್ಸ್ ಎಲ್ಲ ಹಾಕೋ ಬರಬೇಡಿ. ಒಂದು ಹನಿ ಗ್ರಿಪ್ ಇಲ್ಲ, ಬಿತ್ತ ಮಕ್ಕ ಮುಸ್ರು ಹೊಡೆದೋಗ್ತದೆ ಮತ್ತೆ. ವಾವ್, ನೋಡಿ ಫ್ರೆಂಡ್ಸ್, ಇಷ್ಟು ಕಷ್ಟಪಟ್ಟು ಬಂದಮೇಲೆ ಫಾಲ್ಸ್ ನೋಡು ಖುಷಿನೇ ಬೇರೆ. ಎಸ್, ಫಾಲ್ಸ್ ನೋಡಿ ಬ್ರೋ, ಎಷ್ಟು ಸಖತ್ತಾಗಿದೆ ಅಂತ. ಎಕ್ಸ್ಪೆಕ್ಟೇಷನ್ಗಿಂತ ಮೀರಿದೆ. ಓ ಮೈ ಗಾಡ್. ಫಾಲ್ಸ್ ಬರುವಾಗ ಎಲ್ಲ ಬಿದ್ದುಕೊಂಡು ಬಂದಾನೆ. ಫುಲ್ ಗಾಡಿ ಇದೆ. ಫಾಲ್ಸ್ನ ಸ್ವಲ್ಪ ನಿಯರ್ ಹೋಗ್ತಾ ಇದ್ದೀವಿ. ರೂಟ್ ಮಾತ್ರ ಸಿಕ್ಕಾಬಿಟ್ಟು ಕ್ರಿಟಿಕಲ್ ಅದೇ. ಜೈ ಶ್ರೀರಾಮ್ ಹನುಮಾನ್ ಭಕ್ತರು. ವಾವ್, ಅಮೇಝಿಂಗ್. ಯಬ್ಬಾ, ಇಷ್ಟು ಹತ್ರ ಸಾಕೆ ಹನುಮಂತ. ಯಬ್ಬಾ, ಫಾಲ್ಸ್ ನೋಡಿ ಬ್ರೋ. ಫ್ರೆಂಡ್ಸ್, ಎಷ್ಟು ಸೈಕಾಗಿದೆ ಫಾಲ್ಸ್ ಅಂತ ನೋಡಿ. ಅಮೇಝಿಂಗ್. ಇಂಥ ಹಲವು ವಿಸ್ಮಯಗಳು ನಮ್ಮ ಉತ್ತರ ಕನ್ನಡ ತುಂಬಾ ಇದೆ. ಆದರೆ ಎಲ್ಲವನ್ನು ನೋಡೋಕ್ಕೂ ತುಂಬಾ ಕಷ್ಟ. ಅಂತಂಥ ಫಾಲ್ಸ್ ಮಾತ್ರ ಕರೆಕ್ಟಾದ ದಾರಿ ಇರ್ತದೆ. ಎಲ್ಲ ಫಾಲ್ಸು ಕರೆಕ್ಟಾದ ದಾರಿ ಇರಲ್ಲ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಫೈನಲಿ ಫಾಲ್ಸ್ನ ರೀಚ್ ಮಾಡಿದ್ದೀವಿ. ನೆಕ್ಸ್ಟ್ ಮುಂದಿನ ವೀಡಿಯೋ ಸಿಗ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನು ಯಾರು ಫಾಲೋ ಮಾಡಿದ್ರೆ ಬೇಗ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅಂತ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.